Hello everybody, this is Sumana B on Samarth Bharat YouTube channel. First and the foremost, I would like to thank each one of you for appreciating my last video and also giving your likes and comments on this. ಸೊ ಎಲ್ರಿಗೂ ಕೂಡ ನಮಸ್ಕಾರ. ನಾನು ಸುಮನಾ ಬಿ ಸಮರ್ಥ ಭಾರತ್ ಯೂಟ್ಯೂಬ್ ಚಾನಲಲ್ಲಿ ಹಾಗೂ ನಿಮ್ಮೆಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದಗಳು ನಿಮ್ಮ ಒಂದು ಹಾರೈಕೆ ಮತ್ತು ಎನ್ಕರೇಜ್ಮೆಂಟ್ಗೋಸ್ಕರ. ಲಾಸ್ಟ್ ಯೂಟ್ಯೂಬ್ ಚಾನಲ್ ಬಗ್ಗೆ ವಿಡಿಯೋ ಬಗ್ಗೆ ತುಂಬಾ ಅಪ್ರಿಸಿಯೇಷನ್ ಬಂದಿತ್ತು ನಿಮ್ಮ ಕಡೆಯಿಂದ. ಸೊ ಹಾಗಾಗಿ ನಮ್ಮ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಒಂದು ಹೊಸ ರೀತಿಯ ಒಂದು ಆಯಾಮ ಹಾಗೂ ಅವರ ಪರೀಕ್ಷೆ ತಯಾರಿ ಇರ್ಬೋದು, ಜಾಬ್ಸ್ಗಳಿಗೆ ಸಂಬಂಧಿಸಿದಾಗೆ, ರಿಕ್ರೂಟ್ಮೆಂಟ್ಗಳಿಗೆ ಸಂಬಂಧಿಸಿದಾಗೆ ಏನಾದರೂ ಒಂದು ಆಯಾಮದಲ್ಲಿ ಅವರಿಗೆ ಸಹಾಯ ಆಗಲಿ ಅಂತ ಹೇಳುವ ನಿಟ್ಟಿನಲ್ಲಿ ಇವತ್ತು ಒಂದು ವಿಡಿಯೋವನ್ನು ನಾನು ಸಿದ್ಧಪಡಿಸಿದ್ದೇನೆ. ಹೆಸರು ಹೇಳುವಾಗನೇ ಇಟ್ ಈಸ್ 3-in-1. ಸೊ 3-in-1 ಹೆಸರು ಯಾಕಪ್ಪ ಅಂತ ಹೇಳಿದರೆ, ಇದರಲ್ಲಿ ವಿಶೇಷವಾಗಿ ಎಂಪ್ಲಾಯ್ಮೆಂಟ್ ನ್ಯೂಸ್ ಸ್ನಿಪ್ಪೆಟ್ಸ್ಗಳು, ಎಂಪ್ಲಾಯ್ಮೆಂಟ್ ನ್ಯೂಸ್ನ ಬಗ್ಗೆ ನೀವೆಲ್ಲ ತಿಳ್ಕೊಂಡಿರ್ಬೋದು. ಇದು 1976ರಿಂದ ಪಬ್ಲಿಷ್ ಆಗುವಂಥ ಒಂದು ಪತ್ರಿಕೆ. ಅದು ಹಿಂದೆ ಎಲ್ಲ 15 ದಿವಸಕ್ಕೆ ಫೋರ್ಟ್ನೈಟ್ಲಿ ಅದು ಪಬ್ಲಿಷ್ ಆಗ್ತಾ ಇತ್ತು. ಇವಾಗ ವಾರಕ್ಕೊಂದ್ಸಲ ಅದು ಪಬ್ಲಿಷ್ ಆಗ್ತಾ ಇದೆ. ವೆರಿ ತುಂಬನೇ ಒಂದು ಇಂಪ್ಯಾಕ್ಟ್ ಮಾಡುವಂಥ ಒಂದು ಪತ್ರಿಕೆ ಅಂತ ನಾವು ಹೇಳ್ಬೋದು. ಸೊ ಅದರ ಬಗ್ಗೆ, ಅದರಲ್ಲಿ ಬರುವಂಥ ನ್ಯೂಸ್ನ ಕೆಲವು ಸ್ನಿಪ್ಪೆಟ್ಸ್ಗಳು ಮತ್ತು ಎಲ್ರಿಗೂ ನಿಮ್ಮ ಪರೀಕ್ಷಾ ತಯಾರಿಗೆ ಬೇಕಾಗುವಂಥ MCQsಗಳು. ಸೊ ಇವತ್ತಿನ ಈ ಸೆಷನಲ್ಲಿ MCQs ಅಂತ ಹೇಳಿದರೆ ಫೇರ್ಸ್ ಆ್ಯಂಡ್ ಫೆಸ್ಟಿವಲ್ಸ್ಗಳು, ಜಾತ್ರೆ ಮತ್ತು ಉತ್ಸವಗಳು, ನಮ್ಮ ಭಾರತಾದ್ಯಂತ ನಡೆಯುವಂಥ ಈ ಒಂದು ಕೆಲವು ಜಾತ್ರೆ ಮತ್ತು ಉತ್ಸವಗಳ ಬಗ್ಗೆ ಒಂದು MCQs ಅನ್ನು ಸಿದ್ಧಪಡಿಸಿದ್ದೇನೆ. ಅದಲ್ಲದೆ ಎಂಪ್ಲಾಯ್ಮೆಂಟ್ ನ್ಯೂಸ್ಗೆ ಸಂಬಂಧಿಸಿದ 24 ಏಪ್ರಿಲ್, 30 ಏಪ್ರಿಲ್ ಹಾಗೂ 1 to 7 ಮೇಯಿಂದ ಇರುವಂಥ ಕೆಲವೆಲ್ಲ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಜಾಬ್ ನೋಟಿಫಿಕೇಶನ್ಸ್ ಅನ್ನು ಕೂಡ ಕೊನೆಯದಲ್ಲಿ ನಿಮಗೆ ನಾನು ಹೇಳ್ತೇನೆ. ಯಾಕಂದರೆ ಹೆಚ್ಚಿನ ಈ ವಾರದ 2ರಲ್ಲಿ ಅಂದರೆ ಈ 2 ಸೆಷನ್ಸಲ್ಲಿ ಬಂದಿರುವಂಥ ಎಂಪ್ಲಾಯ್ಮೆಂಟ್ ನ್ಯೂಸಲ್ಲಿ ಡೆಪ್ಯುಟೇಷನ್ ಆಧಾರದಲ್ಲೇ ಎಂಪ್ಲಾಯ್ಮೆಂಟ್ಗಳು ಜಾಸ್ತಿಯಾಗಿ ಅಲ್ಲಿ ನೋಟಿಫಿಕೇಶನ್ ಮಾಡಿದ್ದಾರೆ. ಡೆಪ್ಯುಟೇಷನ್ ಅಂತ ಹೇಳಿದ್ರೆ ನಿಯೋಜನೆ, ಆಲ್ರೆಡಿ ಸರ್ಕಾರಿ ಹುದ್ದೆಯಲ್ಲಿರ್ತಾರೆ, ಆದರೂ ಅವರಿಗೆ ಬೇರೆ ಇಲಾಖೆಗಳಿಗೆ ಹೋಗ್ಲಿಕ್ಕೆ ಇರುವಂಥ ಒಂದು ನಿಯೋಜನೆಗೆ ಸಂಬಂಧಿಸಿದ ಒಂದು ಹೆಚ್ಚಿನ ಅಡ್ವರ್ಟೈಸ್ಮೆಂಟ್ಗಳು ಆಗಿದ್ವು. ಅದರಲ್ಲಿ ಒಂದು ಕೆಲವನ್ನು ನಾನು ಆಯ್ದುಕೊಂಡು ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಬೆನಿಫಿಟ್ ಆಗ್ಬೋದು ಅಂತ ಹೇಳಿಬಿಟ್ಟು ಅದನ್ನು ನಾನು ಲಾಸ್ಟಿಗೆ ಅದನ್ನು ಕೊನೆಯದಲ್ಲಿ ಹಾಕ್ಕೊಂಡಿದ್ದೇನೆ. ಸೊ ಜಾಬ್ ನೋಟಿಫಿಕೇಶನ್ಸಿಂದ ಹಿಡಿದು ಎಂಪ್ಲಾಯ್ಮೆಂಟ್ ನ್ಯೂಸ್ ಸ್ನಿಪ್ಪೆಟ್ಸಿಂದ ಹಿಡಿದು ಆ್ಯಂಡ್ ಟಾಪಿಕ್ ವೈಸ್ ಮೇಲೆ MCQsನಿಂದ ಹಿಡಿದು ಈ ಒಂದು ಸೆಷನನ್ನು ನಾನು ತಯಾರಿಸಿದ್ದೇನೆ. ಸೊ ಅದಕ್ಕೋಸ್ಕರ ಹೆಸರು 3-in-1 ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ಕೊನೆ ತನಕ ನೋಡಿ. Those who have not subscribed for Samarth Bharat channel, kindly do subscribe and also like the channel and share it with your friends and the other aspirants. So ಇಲ್ಲಿ ಪ್ರಮುಖವಾಗಿ ಬರುವಂಥದ್ದು ಈ ಎಂಪ್ಲಾಯ್ಮೆಂಟ್ ನ್ಯೂಸ್ನ ಬಗ್ಗೆ ನಿಮಗೆ ಸ್ವಲ್ಪ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೇನೆ. ಐ ಜಸ್ಟ್ ವಾಂಟ್ ಟು ಇಂಟ್ರೊಡ್ಯೂಸ್, ಮೆನಿ ಆಫ್ ಯು ಮೈಟ್ ಹ್ಯಾವ್ ಗಾನ್ ಥ್ರೂ ಇಟ್, ಬಟ್ ಈ ಎಂಪ್ಲಾಯ್ಮೆಂಟ್ ನ್ಯೂಸ್ ಎಂಬ ವಾರಪತ್ರಿಕೆಯ ಬಗ್ಗೆ ನಿಮಗೆ ಸ್ವಲ್ಪ ಹೇಳಬೇಕು ಅಂತ ನನ್ನ ಒಂದು ಇಚ್ಛೆ. ಸೊ ಇದು 1976ರಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದ ಹೊರಬರುವಂಥ ಒಂದು ವಾರಪತ್ರಿಕೆ. ಹಿಂದೆ 15 ದಿವಸಗಳಿಗೆ ಒಂದ್ಸಲ ಅದು ಪ್ರಿಂಟ್ ಆಗ್ತಾ ಇತ್ತು ಅಥವಾ ಪಬ್ಲಿಷ್ ಆಗ್ತಾ ಇತ್ತು, ಆದರೆ ಇವಾಗ ವಾರಪತ್ರಿಕೆಯ ರೂಪದಲ್ಲಿ ಅದು ಹೊರಬರ್ತಾ ಇದೆ. ಸೊ ಫ್ರಮ್ 1976 ಸರಿಸುಮಾರು 36ರಿಂದ 40 ಪುಟಗಳನ್ನು ಒಳಗೊಂಡಿರುವಂಥ ಇದೊಂದು ಪತ್ರಿಕೆ. ಸೊ ಇದರಲ್ಲಿ ವಿಶೇಷತೆ ಏನು ಅಂತ ಹೇಳಿದರೆ, ಉತ್ತಮ ರೀತಿಯ ಎಡಿಟೋರಿಯಲ್ಸ್ಗಳು ಇದರಲ್ಲಿ ಬರ್ತದೆ. 1-2-3 ಟಾಪಿಕ್, ಪ್ರಚಲಿತ ಕರೆಂಟ್ ಇವೆಂಟ್ಸ್ಗೆ ಸಂಬಂಧಿಸಿದ ಪ್ರಚಲಿತ ಸನ್ನಿವೇಶಗಳ ಬಗ್ಗೆ ಕೆಲವೆಲ್ಲ ಎಡಿಟೋರಿಯಲ್ಸ್ಗಳು, ವೆರಿ ಅಥೆಂಟಿಕ್ ಇನ್ಫಾರ್ಮೇಷನ್ ಮತ್ತು ಒಳ್ಳೆ ಸ್ಕಾಲರ್ಸ್ಗಳು ಅದರಲ್ಲಿ ಎಡಿಟೋರಿಯಲ್ಸ್ ಬರೀತಾರೆ. ಎರಡನೇದಾಗಿ ಹೆಚ್ಚಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದ ಪೋಸ್ಟ್ಸ್ಗಳು ಅದರ ಮುಖಾಂತರ ನೋಟಿಫೈ ಆಗ್ತದೆ. ಈವನ್ ಸಿವಿಲ್ ಸರ್ವಿಸ್ ಪ್ರಿಲಿಮಿನರಿ ಅಂದರೆ UPSC ಆಧಾರಿತ ಎಲ್ಲ ಹೆಚ್ಚಿನ ಹುದ್ದೆಗಳು ಕೂಡ ಇದರ ಮೂಲಕವೇ ಅಥವಾ ಈ ಒಂದು ಪತ್ರಿಕೆಯ ಮೂಲಕ ಅದು ಹೆಚ್ಚಾಗಿ ಹೊರಬರುವಂಥದ್ದು. ಬೇರೆ ಪತ್ರಿಕೆಯಲ್ಲೂ ಕೂಡ ಬರ್ತದೆ, ಬಟ್ ದಿಸ್ ವಾರಪತ್ರಿಕೆ ಇಸ್ ಅನ್ ಅಥೆಂಟಿಕ್ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಫಾರ್ ಆಲ್ಮೋಸ್ಟ್ ಆಲ್ ದ ಗೌರ್ಮೆಂಟ್ ಜಾಬ್ ನೋಟಿಫಿಕೇಶನ್ಸ್ ಅಂತ ನಾವು ಹೇಳ್ಬೋದು. ಅದಲ್ಲದೆ ನಾನು ಇದನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡುವ ಉದ್ದೇಶ ಇಷ್ಟೇ. ಈ ಪತ್ರಿಕೆ ಕೇವಲ ಇಂಗ್ಲಿಷ್, ಉರ್ದು ಮತ್ತು ಹಿಂದಿಯಲ್ಲಿ ಮಾತ್ರ ಪ್ರಕಟಗೊಳ್ತಾ ಇದೆ. ಇಟ್ಸ್ ಬೀನ್ ಪಬ್ಲಿಷ್ಡ್ ಓನ್ಲಿ ಇನ್ 3 languages, ದಟ್ ಇಸ್ ಉರ್ದು, ಇಂಗ್ಲಿಷ್ ಆ್ಯಂಡ್ ಹಿಂದಿ. ದಟ್ ಈಸ್ ವೈ ದಿಸ್ ಇಸ್ ನಾಟ್ ಆಕ್ಸೆಸಿಬಲ್ ಟು ಮೆನಿ ಆಫ್ ಅವರ್ ಸ್ಟೂಡೆಂಟ್ಸ್, ಸ್ಪೆಷಲಿ ಗ್ರಾಮಾಂತರ ಮತ್ತು ಕನ್ನಡ ಮಾಧ್ಯಮದಲ್ಲಿ ಓದುವ ಮಕ್ಕಳಿಗೆ ಇದರಲ್ಲಿ ಬರುವಂಥ ಕೆಲವೆಲ್ಲ ವಿಷಯಗಳು ಹೆಚ್ಚಾಗಿ ತಿಳ್ಕೊಳ್ಳೋದಿಲ್ಲ. ಬೇರೆ ಮಾಧ್ಯಮದಲ್ಲಿ ಅವರು ತಿಳ್ಕೊಳ್ತಾರೆ, ಬಟ್ ಸ್ಟಿಲ್. ಸೊ ಐ ಥಾಟ್ ಲೆಟ್ ಮಿ ಇಂಟ್ರೊಡ್ಯೂಸ್ ದಿಸ್ ಇನ್ ಅ ಸ್ಮಾಲ್ ವೇ ಟು ಅವರ್ ಸ್ಟೂಡೆಂಟ್ಸ್, ಸ್ಪೆಷಲಿ ಅವರ್ ಕರ್ನಾಟಕ ಸ್ಟೂಡೆಂಟ್ಸ್. ಸೊ ಹಾಗಾಗಿ ಈ ಎಂಪ್ಲಾಯ್ಮೆಂಟ್ ನ್ಯೂಸ್ಗೆ ಸಂಬಂಧಿಸಿದ ಒಂದು ಇವತ್ತಿನ ಒಂದು ಅಂದರೆ ಆ ಒಂದು ಸ್ನಿಪ್ಪೆಟ್ಸ್ ಹೀಗಿದೆ. ಕಮ್ಯುನಿಟಿ ಮೆಂಟಲ್ ಹೆಲ್ತ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಮಾನಸ್ ಹ್ಯಾಸ್ ಬಿನ್ ಲಾಂಚ್ಡ್. ಸೊ ಸಮುದಾಯ ಮಾನಸಿಕ ಆರೋಗ್ಯ ಡಿಜಿಟಲ್ ಪ್ಲಾಟ್ಫಾರ್ಮ್ ಮಾನಸ್ ಅನ್ನು ಹೊಸದಾಗಿ ಅದನ್ನು ಪ್ರಾರಂಭಿಸಿದ್ದಾರೆ. ಸೊ ದ ಗವರ್ಮೆಂಟ್ ಹ್ಯಾಸ್ ಲಾಂಚ್ ದ ಮಾನಸ್ ಆ್ಯಪ್. ಇಟ್ ಇಸ್ ಬೇಸಿಕಲಿ ಅನ್ ಅಪ್ಲಿಕೇಶನ್
It has launched the Manas app to promote the well-being across the age groups. Manas stands for Mental Health and Normalcy Augmentation System. So Manas na full form, Mental Health and Normalcy Augmentation System. Principal Scientific Advisor to the Government of India, Professor K. Vijay Raghavan, has said that Manas is a comprehensive, scalable and national digital well-being platform and an application developed to augment mental well-being of the Indian citizens. He said that the application will be integrated with the public health schemes like the National Health Mission, Poshan Abhiyan, E-Sanjeevani, etc. ಸೊ ಈ ಒಂದು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರುವಂಥ ಈ ಒಂದು ಮಾನಸ್ ಆ್ಯಪ್ ಅಂತ ಏನಿದೆ, ಇದು ಹೆಚ್ಚಾಗಿ ಮಾನಸಿಕ ಆರೋಗ್ಯಕ್ಕೆ ಮತ್ತು ಅದು ನಾರ್ಮಲ್ಸಿ ಆಗ್ಮೆಂಟೇಷನ್ಗೆ ಸಂಬಂಧಿಸಿದಾಗಿರುವಂಥ ಒಂದು ಅಪ್ಲಿಕೇಶನ್ ಸಿಸ್ಟಮ್ ಇದು. ಇದನ್ನು ಇತ್ತೀಚೆಗೆ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಹಾಗೂ ಈ ಆ್ಯಪ್ ಅನ್ನು ಇನ್ನು ಮುಂದೆ ನ್ಯಾಷನಲ್ ಹೆಲ್ತ್ ಮಿಷನ್, ಪೋಷಣ್ ಅಭಿಯಾನ್, ಇ ಸಂಜೀವಿನಿ ಮುಂತಾದ ಇತರ ಸರ್ಕಾರದ ಅಭಿಯಾನದ ಜೊತೆಯಲ್ಲಿ ಅಥವಾ ಸರ್ಕಾರದ ಇತರ ಉಪಕ್ರಮಗಳ ಜೊತೆ ಅದನ್ನು ಆಡ್ ಮಾಡಲಿಕ್ಕಿದ್ದಾರೆ ಅಥವಾ ಅದನ್ನು ಅವರು ರಿಟಚ್ ಮಾಡಲಿಕ್ಕಿದ್ದಾರೆ. ಸೊ ದಿಸ್ ಇಸ್ ಅಬೌಟ್ ಮಾನಸ್. ಸೊ ಇದರ ಫುಲ್ ಫಾರ್ಮ್ ನೆನ್ಪಿಟ್ಕೊಳ್ಳಿ, ಮೆಂಟಲ್ ಹೆಲ್ತ್ ಅಂಡ್ ನಾರ್ಮಲ್ಸಿ ಆಗ್ಮೆಂಟೇಷನ್ ಸಿಸ್ಟಮ್. ಎರಡನೇದು ಆಹಾರ ಕ್ರಾಂತಿ ಮಿಷನ್ ಟು ಸ್ಪ್ರೆಡ್ ಅವೇರ್ನೆಸ್ ಅಬೌಟ್ ನ್ಯೂಟ್ರಿಷನ್. ಸೊ ಪೌಷ್ಟಿಕಾಂಶದ ಬಗ್ಗೆ ಜಾಗೃತಿ ಮೂಡಿಸಲು ಆಹಾರ ಕ್ರಾಂತಿ ಮಿಷನ್ ಅಂತ ಹೇಳಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ದ ಗವರ್ಮೆಂಟ್ ಹ್ಯಾಸ್ ಲಾಂಚ್ಡ್ the Aadhar Kranti, a mission dedicated to spread awareness about nutrition. Union Health Minister Dr. Harshvardhan said, studies show that India produces as much as 2 times the amount of calories it consumes. However, many in the country are still malnourished. The root cause of this strange phenomena is a lack of nutritional awareness. Keeping this in mind, Ahar Kranti has been launched with the motto of Uttam Ahar, Uttam Vichar or ಗುಡ್ ಡಯಟ್ ಆರ್ ಗುಡ್ ಕಾಗ್ನಿಷನ್. ಇದೊಂದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ, ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಆಹಾರ ಕ್ರಾಂತಿ ಮಿಷನ್ನ ಪ್ರಮುಖ ಉದ್ದೇಶ ಇಷ್ಟೇ, ಪೌಷ್ಟಿಕಾಂಶದ ಬಗ್ಗೆ ಒಂದು ಜಾಗೃತಿಯನ್ನು ಜನರಲ್ಲಿ ಮೂಡಿಸುವಂಥದ್ದು. ಸೊ ಇದ್ರ ಬಗ್ಗೆ ಡಾಕ್ಟರ್ ಹರ್ಷವರ್ಧನ್ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಹೆಚ್ಚಿನ ನಮ್ಮ ಭಾರತೀಯರು ಅವರಿಗೆ ಬೇಕಾಗುವಷ್ಟು ಕ್ಯಾಲರೀಸ್ಗಳಿಗಿಂತ ಜಾಸ್ತಿ ಆಹಾರವನ್ನು ಸೇವಿಸ್ತಾ ಇರ್ತಾರೆ. ಆದರೂ ಪೌಷ್ಟಿಕಾಂಶದ ಕೊರತೆ ಅವರನ್ನು ಕಾಡ್ತಾ ಇದೆ. ಇದು ಯಾತಕ್ಕೋಸ್ಕರ ಅಂತ ಹೇಳಿದ್ರೆ, ಬ್ಯಾಲೆನ್ಸ್ಡ್ ಡಯಟ್ ಅಪ್ರೋಚ್ ಹೆಚ್ಚಾಗಿ ನಮ್ಮ ಭಾರತೀಯರಿಗೆ ಇಲ್ಲ ಅಂತ ಹೇಳಿಬಿಟ್ಟು. ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳಿದ್ರೆ ಬೇಕಾದಂಥ ನಮ್ಮ ದೇಹಕ್ಕೆ ಬೇಕಾಗುವಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರ್ಬೋದು, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಇರ್ಬೋದು. ಸೊ ಈ ಒಂದು ಏನು ಸಮ ಅಂದರೆ ಬ್ಯಾಲೆನ್ಸ್ಡ್ ಆಗಿರುವಂಥ ಈ ಒಂದು ಆಹಾರ ಪದ್ಧತಿಯನ್ನು ಸೇವಿಸುವ ಬಗ್ಗೆ ನಮಗೆ ಸರಿಯಾದ ಜಾಗೃತಿ ಇಲ್ಲದ ಕಾರಣ ಈ ರೀತಿಯಲ್ಲಿ ಪೌಷ್ಟಿಕಾಂಶದ ಕೊರತೆ ನಮ್ಮ ಭಾರತೀಯರನ್ನು ಕಾಡ್ತಾ ಇದೆ ಅಂತ ಹೇಳುವಂಥ ಒಂದು ವಿಚಾರವನ್ನು ಕೂಡ ಈ ಒಂದು ಆಹಾರ ಕ್ರಾಂತಿ ಮಿಷನ್ನ ಲಾಂಚ್ನ ಸಂದರ್ಭದಲ್ಲಿ ಡಾಕ್ಟರ್ ಹರ್ಷವರ್ಧನ್ ಅವರು ಅದರ ಬಗ್ಗೆ ತಿಳಿಸ್ತಾರೆ. ಸೊ ಅದಲ್ಲದೆ ಈ ಆಹಾರ ಕ್ರಾಂತಿ ಎಂಬ ಮಿಷನ್ ಅನ್ನು ಒಂದು ಉತ್ತಮವಾದ ಒಂದು ಮೋಟೋ ಅಥವಾ ಒಂದು ಮೋಟೋದೊಟ್ಟಿಗೆ ಅವರು, ಮೋಟೋ ಅಂದರೆ ಒಂದು ಧ್ಯೇಯದೊಟ್ಟಿಗೆ ಅವರು ಅದನ್ನು ಲಾಂಚ್ ಮಾಡಿದ್ದಾರೆ. ಉತ್ತಮ್ ಆಹಾರ್ ಉತ್ತಮ್ ವಿಚಾರ್, ಅಂದರೆ ಒಳ್ಳೆ ರೀತಿಯ ಆಹಾರವನ್ನು ಸೇವಿಸಿದರೆ ಖಂಡಿತವಾಗಿ ಉತ್ತಮ ವಿಚಾರಗಳು ಕೂಡ ಮನಸ್ಸಿನಲ್ಲಿ ಬರ್ತದೆ ಎಂಬುದು ಇದರ ಒಂದು ಮುಖ್ಯ ಉದ್ದೇಶ. ಸೊ ಇದು ಆಹಾರ ಕ್ರಾಂತಿ ಮಿಷನ್ನ ಬಗ್ಗೆ, ವಿಚ್ ಹ್ಯಾಸ್ ಬಿನ್ ಲಾಂಚ್ಡ್ ರೀಸೆಂಟ್ಲಿ. ಇನ್ನೊಂದು ಎಂಪ್ಲಾಯ್ಮೆಂಟ್ ನ್ಯೂಸ್ ಸ್ನಿಪೆಟ್ಸ್ ಆಫ್ ದಿಸ್ ವೀಕ್. ಕೋವಿಡ್-19 ವ್ಯಾಕ್ಸಿನೇಷನ್ನ 3ನೇ ಹಂತವು ಮೇ 1ರಿಂದ 18 ವರ್ಷಕ್ಕಿಂತ ಮೇಲ್ಪಟ್ಟ ಎಲ್ಲರಿಗೂ ಕೂಡ ಪ್ರಾರಂಭಗೊಳ್ಳುತ್ತದೆ. ಸೊ phase 3 of COVID-19 vaccination begins from May 1st for everyone above 18 years of age. So everyone above the age of 18 years will now be administered the COVID-19 vaccine from the 1st of May. And the central government announced a liberalized and accelerated phase 3 strategy of the COVID-19 vaccination. So ಇದೆಲ್ಲರಿಗೆ ನಿಮಗೆ ಗೊತ್ತಿದೆ, ಇತರ ದಿನಪತ್ರಿಕೆಗಳಲ್ಲೂ ಕೂಡ ಬರ್ತಾ ಇದೆ. 18ಕ್ಕಿಂತ ಮೇಲಿನ ಎಲ್ಲರಿಗೂ ಕೂಡ ಕೋವಿಡ್-19 ವ್ಯಾಕ್ಸಿನೇಷನ್ 3ನೇ ಹಂತ ಇದು ಪ್ರಾರಂಭಗೊಂಡಿದೆ. ಸೊ ಇದಿಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಕೆಲವು ಸ್ನಿಪೆಟ್ಸ್ಗಳು ನಮ್ಮ ಎಂಪ್ಲಾಯ್ಮೆಂಟ್ ನ್ಯೂಸಲ್ಲಿ ನಾವು ಕಂಡಿರುವಂಥದ್ದು. ನೆಕ್ಸ್ಟ್ MCQ ಕ್ವೆಶನ್ಸ್. ಇದು 2ನೇ ಭಾಗ. 3 in 1 ಅಂತ ಹೇಳಿದ್ನಲ್ಲ, ಒಂದು ಭಾಗ ಮುಗಿಯಿತು. ಈಗ 2ನೇದು MCQ ಕ್ವೆಶನ್ಸ್. ನಾನು ಆಗಲೇ ಹೇಳಿದಾಗೆ ಇದು ಉತ್ಸವ ಮತ್ತು ಭಾರತೀಯ ಜಾತ್ರೆಗಳಿಗೆ ಸಂಬಂಧಿಸಿದಾಗಿ ಇರುವಂಥ ಪ್ರಶ್ನೆಗಳು. ಇದೆಲ್ಲ ನಿಮ್ಮ ಫೇವ್ರೆಟ್ ಅಂದರೆ ಪಾರ್ಟ್ ಅಂತ ನಾನು ಅನ್ಕೊಂಡಿದ್ದೇನೆ. ಎನಿವೆ, ಲೆಟ್ಸ್ ಸ್ಟಾರ್ಟ್ ದ ಕ್ವೆಶ್ಚನ್. ಸೊ ಪ್ರಶ್ನೆ ಇಲ್ಲಿದೆ, ಇಂಗ್ಲಿಷ್ ಮತ್ತು ಕನ್ನಡ ಎರಡರಲ್ಲೂ ಕೂಡ ಪ್ರಶ್ನೆಗಳಿವೆ. ಕ್ವೆಶ್ಚನ್ ನಂಬರ್ 1. ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಹೂ ಉತ್ಸವವನ್ನು ಎಲ್ಲಿ ಆಚರಿಸಲಾಗ್ತಾ ಇದೆ? ಎವ್ರಿ ಇಯರ್ ದ ಇಂಟರ್ನ್ಯಾಷನಲ್ ಫ್ಲವರ್ ಫೆಸ್ಟಿವಲ್ ಇಸ್ ಸೆಲೆಬ್ರೇಟೆಡ್ ವೇರ್ ಇನ್ ಇಂಡಿಯಾ?
ಸೊ ಇಲ್ಲಿ ಕರೆಕ್ಟ್ ಉತ್ತರ ಯಾವುದು ಅಂತ ಹೇಳಿದರೆ ಇಟ್ ಈಸ್ ಆಪ್ಷನ್ ಡಿ. ಓಕೆ, ಇಟ್ ಈಸ್ ಗ್ಯಾಂಗ್ಟಕ್. So International Flower Show is a month-long festival held every year during summer, and this festival is held during the peak flowering season in Sikkim, and it attracts thousands of tourists from all over India and abroad. So ಈ ಒಂದು ಉತ್ಸವ ಅಂತಾರಾಷ್ಟ್ರೀಯ ಹೂವಿನ ಉತ್ಸವ ಎಂಬುದನ್ನು ಸಿಕ್ಕಿಂನ ರಾಜಧಾನಿಯಾಗಿರುವಂಥ ಗ್ಯಾಂಗ್ಟಾಕಲ್ಲಿ ಪ್ರತಿ ವರ್ಷ ಇದನ್ನು ಆಚರಿಸ್ತಾರೆ ಹಾಗೂ ಆಯೋಜಿಸ್ತಾರೆ. ಇದು ಒಂದೆರಡು ದಿವಸ ನಡೆಯುವಂಥ ಉತ್ಸವ ಅಲ್ಲ, ಬದಲಾಗಿ 1 ತಿಂಗಳುಗಳ ಕಾಲ ಕೂಡ ನಡೆಯುವಂಥ ಉತ್ಸವ. ಇದರಲ್ಲಿ ಸಿಕ್ಕಿಂ ಹಾಗೂ ಆಸುಪಾಸಿನ ರಾಜ್ಯಗಳಲ್ಲಿರುವಂಥ ವಿಶೇಷವಾಗಿರುವಂಥ ಆರ್ಕಿಡ್ಸ್ಗಳಿರ್ಬೋದು, ಸಸ್ಯಗಳಿರ್ಬೋದು, ಹೂವುಗಳಿರ್ಬೋದು, ಅದನ್ನು ಉತ್ತಮ ರೀತಿಯಲ್ಲಿ ಇದನ್ನು ಶೋಕೇಸ್ ಮಾಡಲಿಕ್ಕಿರುವಂಥ ಒಂದು ಬಹಳಷ್ಟು ಫೇಮಸ್ ಆಗಿರುವಂಥ ಅಂತಾರಾಷ್ಟ್ರೀಯ ಮಟ್ಟದ ಹೂವಿನ ಉತ್ಸವ ಭಾರತದಲ್ಲಿ ಆಚರಿಸುವಂಥದ್ದು. ಸೊ ಇಟ್ ಈಸ್ ಹೆಲ್ಡ್ ಇನ್ ಸಿಕ್ಕಿಂ. ಸೊ ಇಲ್ಲಿ ನಿಮಗೆ ಫೈಲ್ ಫೋಟೋದಲ್ಲಿ ಕಾಣ್ಬೋದು ನೋಡಿ, ಈ ರೀತಿಯಾಗಿ ಎಲ್ಲ ತುಂಬ ಚಂದ ಮಾಡಿ ಅದೊಂದು ಹೂವಿನಿಂದಲೇ ಒಂದು ರೀತಿ ಅಲಂಕೃತವಾಗಿರುವಂಥ ಇಡೀ ಏರಿಯಾವನ್ನು ನಾವು ಕಾಣ್ಬೋದು. ಆ್ಯಂಡ್ ಇಟ್ ಡ್ರಾಸ್ ಅ ಲಾಟ್ ಆಫ್ ವಿಸಿಟರ್ಸ್ ಫ್ರಮ್ ಆಲ್ ಓವರ್ ಇಂಡಿಯಾ ಆ್ಯಂಡ್ ದ ಅದರ್ ಪಾರ್ಟ್ಸ್ ಆಫ್ ದ ವರ್ಲ್ಡ್. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಹಾಗೂ ಭಾರತೀಯ ಹಲವು ಪ್ರವಾಸಿಗರನ್ನು ಕೂಡ ಈ ಉತ್ಸವ ತನ್ನಡೆ ಸೆಳೆದುಕೊಳ್ತದೆ. ಈಗ ಎರಡನೇ ಪ್ರಶ್ನೆ. ಈಗ 3 ಸ್ಟೇಟ್ಮೆಂಟ್ಗಳಿವೆ. ನಾನು ಹಿಂದಿನ ಸೆಷನಲ್ಲಿ ಹೇಳಿದ್ದೇನೆ ಸ್ಟೇಟ್ಮೆಂಟ್ ಟೈಪ್ ಕ್ವೆಶನ್ಸ್ ಅಂತ ಹೇಳಿದರೆ ಅದು ತುಂಬಾ ಇನ್ಫಾರ್ಮೇಷನ್ ನಮಗೆ ಕೊಡ್ತದೆ ಅಂತ ಹೇಳಿ. ಸೊ ಆ ನಿಟ್ಟಿನಲ್ಲಿ ಇದೊಂದು ಕ್ವೆಶನ್ ಅನ್ನು ಅದೇ ರೀತಿಯಾಗಿ ನಾನು ಹಾಕ್ಕೊಂಡಿದ್ದೇನೆ. ಸೊ ಇದು ಈ ಮೇಳಕ್ಕೆ ಅಥವಾ ಉತ್ಸವಕ್ಕೆ ಈ ಜಾತ್ರೆಗೆ ಸಂಬಂಧಿಸಿದ 3 ಅಂಶಗಳನ್ನು ಇಲ್ಲಿ ಆಲ್ರೆಡಿ ನಾವು ಮೆನ್ಷನ್ ಮಾಡಿದ್ದೇವೆ. ಅದು ಯಾವುದು ಅಂತ ನೀವಿಲ್ಲಿ ಹೇಳಬೇಕು. ಸಿ ದ ಫಸ್ಟ್ ಸ್ಟೇಟ್ಮೆಂಟ್ ಸೇಸ್ ದ್ಯಾಟ್ ಇದು ದೇಶದ ಅತಿ ದೊಡ್ಡ ಜಾನುವಾರು ಮೇಳಗಳಲ್ಲಿ ಒಂದಾಗಿದ್ದು ಪ್ರಪಂಚಾದ್ಯಂತ ಪ್ರಮುಖ ಪ್ರವಾಸಿ ಆಕರ್ಷಣೆಯಾಗಿದೆ. It's one of the biggest cattle fair of the country and a major tourist attraction all over the world. ಎರಡನೇ ಸ್ಟೇಟ್ಮೆಂಟ್, ಇದನ್ನು ಕಾರ್ತಿಕ ಮೇಳ ಎಂದು ಕರೆಯುತ್ತಾರೆ. It is also called as the ಕಾರ್ತಿಕ್ ಮೇಳ. ಮೂರನೇದು, ಮೀಸೆ ಸ್ಪರ್ಧೆಯು ಈ ಜಾತ್ರೆಯ ಸಾಮಾನ್ಯ ಆಕರ್ಷಣೆಯಾಗಿದೆ. ಮುಸ್ಟಾಚ್ ಕಾಂಪಿಟಿಷನ್ is one of the common attraction of this fair. ಸೊ ಈ 3 ಸ್ಟೇಟ್ಮೆಂಟ್ಗಳು ಈ ಕೆಳಕಂಡ ಯಾವ ಮೇಳ ಅಥವಾ ಜಾತ್ರೆಗೆ ಸಂಬಂಧಿಸಿದ್ದು? Of course, if your answer is option B, ಪುಷ್ಕರ್ ಮೇಳ, then it is the right answer. ಯಾಕಂದರೆ ಪುಷ್ಕರ್ ಮೇಳದಲ್ಲೇ ಅದನ್ನು ಒಂಟೆ ಮೇಳ ಅಥವಾ ಒಂಟೆ ಜಾತ್ರೆ ಅಂತ ಕೂಡ ಕರೀತಾರೆ. ಸೊ ದ ಪುಷ್ಕರ್ ಫೇರ್ is also called as a Pushkar Camel Fair and it is locally called as a Kartik Mela. And it is one of the fair that is held in the town of Pushkar in Rajasthan, India. The fair starts with the Hindu calendar month of Kartik and ends on the Kartik Purnima. The Pushkar Fair alone attracts around 2 lakh visitors, and the Pushkar Fair is one of the largest camel, horse and cattle fairs. Apart from the trading of livestock, it is an also important pilgrimage season for the Hindus to the Pushkar Lake. And Pushkar Fair has also become a significant tourist attraction for the domestic and international travelers given the cooler season. The abundance of colorful cultural themes, cultural events and competitions including the dance, tug of war between women teams as well as the men teams, the matka pod, the longest moustache competition, the bridal competition, camel races, etc. are the others. ಸೊ ಈ ಪುಷ್ಕರ್ ಮೇಳದ ಬಗ್ಗೆ ಹೇಳೋದಂತ ಹೇಳಿದರೆ ಇದನ್ನು ಒಂಟೆ ಮೇಳ ಅಂತ ಕೂಡ ಕರೀತಾರೆ. ಇಲ್ಲಿ ಒಂದು ನಾವು ನೆನಪಿಟ್ಕೊಳ್ಬೇಕು, ಇದು ಎಲ್ಲಿ ನಡೆಯುವಂಥದ್ದು ಅಂತ ಹೇಳಿದರೆ ರಾಜಸ್ಥಾನದ ಪುಷ್ಕರ್ ಅಂತ ಹೇಳುವಂಥ ಒಂದು ಪ್ಲೇಸ್ನಲ್ಲಿ ನಡೆಯುವಂಥದ್ದು. ಇದು ಕಾರ್ತಿಕ ಮಾಸ ಸರಿಸುಮಾರು ನವೆಂಬರ್ ಮಧ್ಯ ಆರಂಭಗೊಂಡು ಕಾರ್ತಿಕ್ ಪೌರ್ಣಿಮಾದ ಸಂದರ್ಭದ ಎಂಡ್ ಆಗ್ತದೆ. ಸೊ ಸರಿಸುಮಾರು ಅಟ್ಲೀಸ್ಟ್ ಒಂದು 15 ದಿವಸಗಳ ಕಾಲ ಈ ಒಂದು ಮೇಳ ಅಲ್ಲಿ ಇರುವಂಥದ್ದು. ಹಾಗೂ ಇದರ ವಿಶಿಷ್ಟ ಆಕರ್ಷಣೆ ಅಂತ ಹೇಳಿದರೆ ವಿದೇಶಿಗರು ಬಹಳಷ್ಟು ಈ ಮೇಳವನ್ನು ಇಷ್ಟಪಡ್ತಾರೆ, ಎಸ್ಪೆಷಲಿ ಫೋಟೋಗ್ರಫಿಗಿರ್ಬೋದು ಮತ್ತು ಒಟ್ಟಾರೆಯಾಗಿ ಇದನ್ನು ತುಂಬನೇ ಅವರು ಇಷ್ಟಪಡ್ತಾರೆ. ಸೊ ಸರಿಸುಮಾರು ಪ್ರತಿ ಪುಷ್ಕರ್ ಮೇಳಕ್ಕೆ 2 ಲಕ್ಷದಷ್ಟು ವಿಸಿಟರ್ಸ್ಗಳು ಈ ಒಂದು ಜಾತ್ರೆಗೆ ಅಥವಾ ಈ ಒಂದು ಉತ್ಸವಕ್ಕೆ ಬರ್ತಾರೆ. ಅದಲ್ಲದೆ ಸಾಂಸ್ಕೃತಿಕ ನಿಟ್ಟಿನಲ್ಲಿ ಅಲ್ಲದೆ ಈ ಒಂದು ಉತ್ಸವಕ್ಕೆ ಒಂದು ಧಾರ್ಮಿಕವಾದಂಥ ಒಂದು ಹಿನ್ನೆಲೆ ಕೂಡ ಇದೆ. ಪುಷ್ಕರಣಿ ಅಥವಾ ಪುಷ್ಕರ್ ಕೊಳ ಸರೋವರ ಅಂತ ಇದೆ. ಅಲ್ಲಿ ಬ್ರಹ್ಮ ಬಂದು ಬ್ರಹ್ಮನಿಗೆ ಒಂದು ರೀತಿಯ, ಯಾಕಂದರೆ ಬ್ರಹ್ಮನಿಗೆ ಹೆಚ್ಚುವರಿಯಾಗಿ ಎಲ್ಲೂ ಕೂಡ ಒಂದು ಆರಾಧನೆ ಇಲ್ಲ. ಆದರೆ ಈ ಪುಷ್ಕರ್ ಸರೋವರದಲ್ಲಿ ಅವನು ಬಂದು ಅಲ್ಲಿ ಒಂದು ಬ್ರಹ್ಮನಿಗೆ ಸೀಮಿತವಾಗಿರುವಂಥ ಒಂದು ದೇಗುಲ ಕೂಡ ಇದೆ. ಸೊ ಹಾಗಾಗಿ ಬ್ರಹ್ಮನನ್ನು ಪೂಜಿಸಲಿಕ್ಕೆ ಜನರು ಹೆಚ್ಚಾಗಿ ಆ ಪುಷ್ಕರ್ ಸರೋವರಕ್ಕೆ ಬಂದು ಅಲ್ಲಿ ಒಂದು ತೀರ್ಥ ಸ್ನಾನ ಎಲ್ಲ ಮಾಡಿ ಧಾರ್ಮಿಕ ಹಿನ್ನೆಲೆಯಲ್ಲಿ ಕೂಡ ಈ ಒಂದು ಉತ್ಸವಕ್ಕೆ ಇದೆ. ಇನ್ನೂ ವಿಶಿಷ್ಟತೆ ಅಂತ ಹೇಳಿದರೆ ಹಲವಾರು ಸಾಂಸ್ಕೃತಿಕ ಒಂದು ಸ್ಪರ್ಧೆಗಳು ನಡೀತಾ ಇವೆ ಇಲ್ಲಿ.
ಟಗ್ ಆಫ್ ವಾರ್ ಇರ್ಬೋದು, ಅದಲ್ಲದೆ ಮಟ್ಕಾ ಪೋಡ್ ಇರ್ಬೋದು. ಮಟ್ಕಾ ಪೋಡ್ ಅಂತ ಹೇಳಿದರೆ ಆ ಒಂದು ಏನು ಹೇಳ್ತೇವೆ ಅದಕ್ಕೆ, ಮಟ್ಕಾ ಅಂದರೆ ಅದಕ್ಕೆ ಏನು ಹೇಳ್ತೇವೆ, ವಿ ಕಾಲ್ ಇಟ್ ಅಸ್ ಅ ಪಾಟ್, ಅದನ್ನು ಹೊಡೆಯೋದು. ಮತ್ತು ಉದ್ದ ಮೀಸೆ, ಯಾರಿಗೆಲ್ಲ ಉದ್ದ ಮೀಸೆ ಇರ್ತಾರೆ ಅದನ್ನು ಶೋಕೇಸ್ ಮಾಡಲಿಕ್ಕೆ ಹೆಚ್ಚಾಗಿ ಆ ಒಂದು ಉತ್ಸವಕ್ಕೆ ಅವರು ಬರ್ತಾರೆ. ಆಮೇಲೆ ಬ್ರೈಡಲ್ ಕಾಂಪಿಟಿಷನ್, ಊರಿನ ನವವಿವಾಹಿತೆ ಆದಂಥ ಹೆಣ್ಣುಮಗಳು ಹೆಚ್ಚಾಗಿ ಆ ಉತ್ಸವದಲ್ಲಿ ಬಂದು ಅವಳು ಹೆಚ್ಚಾಗಿ ಫೋಟೋಗ್ರಫಿಗೆಲ್ಲ ಪೋಸ್ ಕೊಡುವಂಥದ್ದುಂಟು. ಮತ್ತು ಒಂಟೆ ಸ್ಪರ್ಧೆ, ಒಂಟೆ ಓಟ ಸ್ಪರ್ಧೆ, ಇವೆಲ್ಲವೂ ಕೂಡ ಈ ಒಂದು ಪುಷ್ಕರ್ ಮೇಳದ ಒಂದು ಪ್ರಮುಖವಾದಂಥ ಆಕರ್ಷಣೆಗಳು ಅಂತ ಹೇಳ್ಬೋದು. ಸೊ ಇಲ್ಲಿ ನಾವು ಕಾಣ್ಬೋದು ಫೈಲ್ ಫೋಟೋದಲ್ಲಿ ಹೇಗೆ ಪುಷ್ಕರ್ ಕೊಳದಲ್ಲಿ ನೋಡಿ ಎಷ್ಟು ಜನ ಬಂದು ತೀರ್ಥ ಸ್ನಾನ ಎಲ್ಲ ಮಾಡ್ತಾ ಇದ್ದಾರೆ. ಆನಂತರ ಪಕ್ಕದಲ್ಲಿರುವಂಥದ್ದು ಬ್ರೈಡಲ್ ಕಾಂಪಿಟಿಷನ್, ಅಲ್ಲಿಯ ಹೆಣ್ಮಕ್ಕಳು, ಆ ಊರಿನ ಹೆಣ್ಣುಮಕ್ಕಳು, ಅಕ್ಕಪಕ್ಕದ ಬುಡಕಟ್ಟು ಹೆಣ್ಣುಮಕ್ಕಳು ಹೆಚ್ಚಾಗಿ ಒಂದು ಬಂದು ಅಲ್ಲಿ ಸ್ಪರ್ಧೆಗೆ ಇಳಿಯುವಂಥದ್ದು. ಇನ್ನೊಂದು ಮೀಸೆ, ಬೃಹತ್ತಾಗಿ ಉದ್ದವಾಗಿ ಬೆಳೆದಂಥ ಮೀಸೆಯ ಒಂದು ಪ್ರದರ್ಶನವನ್ನು ಕೂಡ ಇಲ್ಲಿ ಕಾಣಬಹುದು. ಅದರ ಜೊತೆಯಲ್ಲಿ ಒಂಟೆ ಆಟ ಸ್ಪರ್ಧೆ, ಒಂಟೆ ಓಟ ಸ್ಪರ್ಧೆ. ಈಗ ಕ್ವೆಶನ್ ನಂಬರ್ 3, ಉರ್ಸ್ ಅಂತ ಹೇಳುವಂಥದ್ದು. ಉರ್ಸ್ ಬಗ್ಗೆ ನೀವೆಲ್ಲ ಗೊತ್ತಿರಬಹುದು. ಇಟ್ ಈಸ್ ಅ ಬರ್ತ್ ಆನಿವರ್ಸರಿ ಸೆಲೆಬ್ರೇಷನ್ಸ್ ಅಟ್ ಅ ದರ್ಗಾ ಆ್ಯಂಡ್ ಉರ್ಸ್ ಆರ್ ಹೆಲ್ಡ್ ಆನ್ಯುವಲಿ ಅಟ್ ದ ದರ್ಗಾ ಆಫ್ ಫೇಮಸ್ ಸೂಫಿ ಸೈಂಟ್ಸ್. ಉರ್ಸ್ ಹೆಚ್ಚಾಗಿ ಜನ್ಮ ವಾರ್ಷಿಕೋತ್ಸವದ ಆಚರಣೆಗಳು ದರ್ಗಾದಲ್ಲಿ ಹಾಗೂ ಪ್ರಸಿದ್ಧ ಸೂಫಿ ಸಂತರ ದರ್ಗಾದಲ್ಲಿ ವಾರ್ಷಿಕವಾಗಿ ಉರ್ಸ್ ನಡೆಯುತ್ತದೆ. ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಹೇಳ್ತದೆ ನೋಡಿ, ಅಜ್ಮೇರ್ ಶರೀಫ್ ಇಸ್ ಅ ದರ್ಗಾ ಆಫ್ ಶೇಖ್ ಮೊಯ್ನುದ್ದೀನ್ ಚಿಶ್ತಿ, ದ ಫೌಂಡರ್ ಆಫ್ ದ ಚಿಶ್ತಿ ಸೂಫಿ ಆರ್ಡರ್ ಇನ್ ಇಂಡಿಯಾ. ಅಜ್ಮೀರ್ ಶರೀಫ್ ಭಾರತದಲ್ಲಿ ಚಿಶ್ತಿ ಸೂಫಿ ಆದೇಶದ ಸಂಸ್ಥಾಪಕ ಶೇಖ್ ಮೊಯ್ನುದ್ದೀನ್ ಚಿಶ್ತಿಯ ದರ್ಗಾವಾಗಿದೆ. ಸೊ ಈ ಫಸ್ಟ್ ಅಂಡ್ ಸೆಕೆಂಡ್ ಸ್ಟೇಟ್ಮೆಂಟ್ಗೆ ಸಂಬಂಧಿಸಿದಾಗೆ ವಿಚ್ ಈಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್? ಸೊ ಇಲ್ಲಿ ನಿಮ್ಮ ಆಪ್ಷನ್ ಬಿ ಆಗಿದ್ರೆ ಅದು ಮಾತ್ರ ಕರೆಕ್ಟ್. ಯಾಕಂತ ಹೇಳಿದರೆ ಎರಡನೇ ಸ್ಟೇಟ್ಮೆಂಟ್ ಕರೆಕ್ಟ್, ಹಾಗಾಗಿ ಓನ್ಲಿ ಬಿ, ಓನ್ಲಿ 2 ಅಥವಾ ಬಿ ಈಸ್ ಅ ರೈಟ್ ಸ್ಟೇಟ್ಮೆಂಟ್. ಯಾಕೆ ಅಂತ ಹೇಳಿದರೆ ಉರ್ಸ್ ಎಂಬುದು ಇಟ್ ಈಸ್ ನಾಟ್ ದ ಬರ್ತ್ ಆನಿವರ್ಸರಿ, ಇಟ್ ಈಸ್ ದ ಡೆತ್ ಆನಿವರ್ಸರಿ ಸೆಲೆಬ್ರೇಷನ್ಸ್ ಆಫ್ ಫೇಮಸ್ ಸೂಫಿ ಸೈಂಟ್ಸ್. ಓಕೆ, ಸೊ ಹಾಗಾಗಿ ಸ್ಟೇಟ್ಮೆಂಟ್ 1 ರಾಂಗ್ ಆಗಿರ್ತದೆ. ಇಟ್ ಈಸ್ ನಾಟ್ ರಿಲೇಟೆಡ್ ಟು ದ ಬರ್ತ್ ಆನಿವರ್ಸರಿ. ಸೊ ಹಾಗಾಗಿ ಸ್ಟೇಟ್ಮೆಂಟ್ 1 ರಾಂಗ್. ಎರಡನೇ ಸ್ಟೇಟ್ಮೆಂಟ್ ಇಟ್ ಇಸ್ ದ ರೈಟ್ ಸ್ಟೇಟ್ಮೆಂಟ್. ಏನಂತ ಹೇಳಿದರೆ ಅಜ್ಮೇರ್ ಶರೀಫ್ ಇಸ್ ಅ ದರ್ಗಾ, ಅದು ಬಹಳಷ್ಟು ಫೇಮಸ್ ಆಗಿರುವಂಥ ಒಂದು ಶ್ರೈನ್. ಅದು ಧಾರ್ಮಿಕ ಭೇದ ಭಾವ ಇಲ್ಲದೆ ಜನರಲ್ಲಿ ಹೆಚ್ಚಾಗಿ ಹೋಗಿ ಅಲ್ಲಿ ಭೇಟಿ ನೀಡಿ ಹರಕೆಯನ್ನು ಒಪ್ಪಿಸುವಂಥ ಕ್ರಮಗಳನ್ನು ಕೂಡ ಕಾಣ್ಬೋದು ನಾವು. ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಡೆಫಿನೆಟ್ಲಿ ಕರೆಕ್ಟ್. ಸೊ ಉರ್ಸ್ ಅಂತ ಹೇಳಿದರೆ ಇಟ್ ಮೀನ್ಸ್ ಅ ವೆಡ್ಡಿಂಗ್, ಆ್ಯಂಡ್ ಇನ್ ಸೂಫಿಸಮ್ death anniversaries of mystics are celebrated as wedding ceremonies because for them death is an occasion to rejoice, not to mourn, and that is why they call it as urs. So urs ಅಂತ ಹೇಳಿದರೆ ಅದು ವಿವಾಹ, ಅಂದರೆ ಒಂದು ವಿವಾಹ ಅಂತ ಹೇಳಿದರೆ ಒಂದು ಸೆಲೆಬ್ರೇಷನ್ ಅನ್ನು ಸೂಚಿಸುವಂಥದ್ದು. ಸೊ ಸೂಫಿ ಸಂತರಿಗೆ ಮರಣ ಎಂಬುದು ಅದು ಯಾವುದೇ ಕೊರಗು ಅಥವಾ ಆತಂಕ ತರುವಂಥದ್ದಲ್ಲ, ಬದಲಾಗಿ ಅದೊಂಥರ ಸೆಲೆಬ್ರೇಷನ್, ಅವರಿಗೆ ಸಂಭ್ರಮ ಪಡುವಂಥ ಒಂದು ಆಚರಣೆ ಅಂತ ಹೇಳಿ. ಸೊ ಹಾಗಾಗಿ ಆ ಸೂಫಿ ಸಂತರ ಮರಣ ಆಚರಣೆಗಳನ್ನು ಅಥವಾ ಆನಿವರ್ಸರಿಗಳನ್ನು ಪ್ರತಿ ವರ್ಷ ಈ ದರ್ಗಾಗಳಲ್ಲಿ ವಿಶಿಷ್ಟವಾದ ರೀತಿಯ ಸಂಪ್ರದಾಯದ ಮೂಲಕ ಅದನ್ನು ಉರ್ಸ್ ಅಂತ ಹೇಳುವಂಥ ಒಂದು, ಅಂದರೆ ಯು ಹ್ಯಾವ್ ಟು ಅದನ್ನು ಸಂಭ್ರಮಿಸಬೇಕು ಅಂತ ಹೇಳುವಂಥ ಒಂದು ದೃಷ್ಟಿಯಲ್ಲಿ ಅದನ್ನು ಉರ್ಸ್ ಅಂತ ಹೇಳಿ ಅದನ್ನು ಆಚರಿಸುವಂಥದ್ದು. ಸೊ ಅಜ್ಮೇರ್ ಶರೀಫ್ ಎಂಬುದು ಅದು ಶೇಖ್ ಮೊಯ್ನುದ್ದೀನ್ ಚಿಶ್ತಿ ಅವರ ಒಂದು ದರ್ಗಾ ಆಗಿದ್ದು ಬಹಳಷ್ಟು ಫೇಮಸ್ ಆಗಿರುವಂಥ ಒಂದು ದರ್ಗಾ ಅದು. ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟಲ್ಲಿ ಸರಿಯಾಗಿರ್ತದೆ. 4ನೇ ಕ್ವೆಶ್ಚನ್, ಈಸ್ಟರ್ ಇಸ್ ಸೆಲೆಬ್ರೇಟೆಡ್ ಆನ್ ದ ಒಕೇಶನ್ ಆಫ್. ಈ ಸಂದರ್ಭದಲ್ಲಿ ಈಸ್ಟರ್ ಅನ್ನು ಆಚರಿಸಲಾಗ್ತಾ ಇದೆ. ಸೊ ಅಲ್ಲಿ ಆಪ್ಷನ್ಸ್ಗಳಿದೆ. ಸೊ ಇಲ್ಲಿ ನಿಮ್ಮ ಆಪ್ಷನ್ ಒಂದು ವೇಳೆ ಆಪ್ಷನ್ ಸಿ ಆಗಿದ್ರೆ ದೆನ್ ಡೆಫಿನೆಟ್ಲಿ ಇಟ್ ಈಸ್ ಅ ರೈಟ್ ಆನ್ಸರ್. ಯಾಕಂದರೆ ಕ್ರೈಸ್ತನ ಪುನರುತ್ಥಾನವನ್ನು ಗೌರವಿಸಲು ಈಸ್ಟರ್ ಹಬ್ಬವನ್ನು ಆಚರಿಸುವಂಥದ್ದು. ಪುನರುತ್ಥಾನ ಅಂತ ಹೇಳಿದರೆ ಅವನನ್ನು ಶಿಲುಬೆಗೆ ಏರಿಸಿದ ನಂತರ ಅವನು ಏನು ಸಾವಿನಿಂದ ಪುನಃ ಅವನು ವಿಮುಕ್ತಿ ಪಡ್ಕೊಂಡು ಪುನಃ ಅವನು ಜೀವಂತವಾಗಿ ಬರ್ತಾನೆ ನೋಡಿ, ಅದನ್ನು ರಿಸರೆಕ್ಷನ್ ಆಫ್ ಜೀಸಸ್ ಅಂತ ಹೇಳುವಂಥದ್ದು. ಸೊ ಆ ಒಂದು ಸಂಭ್ರಮವನ್ನು ಕ್ರೈಸ್ತ ಮತದವರು ಈಸ್ಟರ್ ಎಂಬ ಒಂದು ಹಬ್ಬದ ಮೂಲಕ ಅವರು ಆಚರಿಸುವಂಥದ್ದು. ಕ್ವೆಶ್ಚನ್ ನಂಬರ್ 5, ಈ ಉತ್ಸವವು ಭಾರತ ಮತ್ತು ವಿದೇಶಗಳಿಂದ ಹಲವಾರು ತಾಂತ್ರಿಕ ಸಾಧುಗಳನ್ನು ಆಕರ್ಷಿಸುತ್ತದೆ. ಇದು ಯಾವ ಹಬ್ಬ? ದಿಸ್ ಫೆಸ್ಟಿವಲ್ ಅಟ್ರಾಕ್ಟ್ಸ್ ನ್ಯೂಮರಸ್ ತಾಂತ್ರಿಕ್ ಸಾಧುಸ್ ಫ್ರಮ್ ಇಂಡಿಯಾ ಆ್ಯಂಡ್ ಅಬ್ರಾಡ್. ವಿಚ್ ಫೆಸ್ಟಿವಲ್ ಇಸ್ ದಿಸ್? ಇಲ್ಲಿ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್, ಅಂಬುಬಾಚಿ ಮೇಳ ಅಂತ ಹೇಳಿಬಿಟ್ಟು. ಸೊ ಅಂಬುಬಾಚಿ ಮೇಳ ಅಂತ ಹೇಳಿದರೆ ಇಲ್ಲಿ ನಮಗೆ ಆಸಾಮಿದು ನೆನಪಾಗ್ತದೆ. ಇಟ್ ಈಸ್ ಅ ಯೂಶುವಲ್ ತಾಂತ್ರಿಕ್ ಫರ್ಟಿಲಿಟಿ ಫೆಸ್ಟಿವಲ್. ದ ಅಂಬುಬಾಚಿ ಮೇಳ ಮಾರ್ಕ್ಸ್ ದ menstruation period of the goddess Kamakya. Her temple is closed for 3 days while she menstruates and reopens on the 4th day with a rush of devotees who come to receive bits of cloth that are supposedly soaked with her menstrual fluid. It's considered to be extremely auspicious and powerful.
The festival attracts numerous tantric sadhus from India and abroad, and the festival is also popular for its rural crafts fair. ಸೊ ಅಂಬುಬಾಚಿ ಮೇಳ ಅಂತ ಹೇಳಿದರೆ ಇದೊಂದು ಶಕ್ತಿಪೀಠ ಅಂತ ಹೇಳ್ಬೋದು. ಪಾರ್ವತಿಯ ಒಂದು ಯೋನಿ ಅಲ್ಲಿ ಬಿದ್ದಂಥ ಜಾಗ ಅಂತ ಹೇಳಿಬಿಟ್ಟು ಅದನ್ನು ಪೂಜಿಸಲಾಗ್ತಾ ಇದೆ. ಇನ್ಫ್ಯಾಕ್ಟ್ ಆ ಒಂದು ದೇವಸ್ಥಾನದಲ್ಲಿ ಪ್ರತಿ ವರ್ಷ ನಡೆಯುವಂಥ ಈ ಅಂಬುಬಾಚಿ ಮೇಳ ಅಥವಾ ಉತ್ಸವದಲ್ಲಿ ಎಷ್ಟೋ ಈ ಒಂದು ಅಘೋರಿಗಳಿರ್ಬೋದು ಅಥವಾ ತಾಂತ್ರಿಕ ಸಾಧುಗಳಿರ್ಬೋದು, ತಂತ್ರ ಮಂತ್ರ ವಿದ್ಯೆಗಳಲ್ಲಿ ತೊಡಗಿರುವಂಥ ಸಾಧುಗಳಿರ್ಬೋದು, ಅವರೆಲ್ಲ ಹಿಮಾಲಯ ಮತ್ತು ಬಹಳಷ್ಟು ಗುಹೆಗಳಲ್ಲಿ ಎಲ್ಲ ವರ್ಷಾದ್ಯಂತ ಇರುವವರು ಪರ್ಟಿಕ್ಯುಲರ್ ಆಗಿ ಈ ಉತ್ಸವಕ್ಕೆ ಅವರೆಲ್ಲ ಅಲ್ಲಿ ಹಾಜರಾಗ್ತಾರೆ. ಸೊ ಇದೇನೋ ಅವರ ತಾಂತ್ರಿಕ ಆಚರಣೆಗಳಿಗೆ ಬಹಳಷ್ಟು ಇಂಬು ಕೊಡುವಂಥ ಒಂದು ಉತ್ಸವ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆಲ್ ದಿಸ್ ಪೀಪಲ್, they come to this particular Ambubachi Mela and they be a part of this Mela. So this is about Ambubachi Mela, which is also called as the Tantric Fertility Festival. Question number 6. Which city hosts the Kalagoda Art Festival in February every year? ಪ್ರತಿ ವರ್ಷ ಫೆಬ್ರವರಿಯಲ್ಲಿ ಕಲಾಗೋಡ ಉತ್ಸವವನ್ನು ಆಚರಿಸುವಂಥ ನಗರ ಯಾವುದು? ಸೊ ಇಲ್ಲಿ ಆಫ್ ಕೋರ್ಸ್ ದಿ ಆನ್ಸರ್ ಈಸ್ ಆಪ್ಷನ್ ಎ, ಮುಂಬೈ. ಮುಂಬೈ ಇಲ್ಲದಿದ್ರೂ ಚಂದ, ಬಟ್ ಈ ಕಲಾಗೋಡ ಆರ್ಟ್ಸ್ ಹೊಸದಾಗಿ ಹೋಗುವವರು ಖಂಡಿತವಾಗಿ ಮುಂಬೈಗೆ ಹೋಗುವಾಗ ಈ ಕಲಾಗೋಡ ಚಿತ್ರ ಉತ್ಸವವನ್ನು ಖಂಡಿತವಾಗಿ ಮಿಸ್ ಮಾಡಬಾರ್ದು. ಇದು ವಾರ್ಷಿಕವಾಗಿ ಫೆಬ್ರವರಿ ತಿಂಗಳುಗಳಲ್ಲಿ ಸರಿಸುಮಾರು 9 ದಿನಗಳ ಕಾಲ ನಡೆಯುವಂಥದ್ದು. ಎಲ್ಲ ಆಯಾಮಗಳಲ್ಲಿ ಮ್ಯೂಸಿಕ್, ಕ್ಯುಸೀನ್, ಫೆಸ್ಟಿವಲ್ ಮತ್ತು ಎಕ್ಸಿಬಿಷನ್ಸ್ ಎಲ್ಲ ಆಯಾಮಗಳಲ್ಲೂ ಕೂಡ ಈ ಮುಂಬೈ ನಗರಿ ಬಹಳಷ್ಟು ಈ ಒಂದು ಕಲಾಗೋಡ ಆರ್ಟ್ಸ್ ಫೆಸ್ಟಿವಲ್ ಅಲ್ಲಿ ಸಂಭ್ರಮಿಸುವುದನ್ನು ನಾವು ನೋಡಬಹುದು. ಸೊ ಹಾಗಾಗಿ ದಿಸ್ ಇಸ್ ಅಬೌಟ್ ಮುಂಬೈ. ಕ್ವೆಶ್ಚನ್ ನಂಬರ್ 7. ಇನ್ ವಿಚ್ ಸ್ಟೇಟ್ ಹೋಸ್ಟ್ ದ ಆನ್ಯುವಲ್ ಸೂರಜ್ ಕುಂಡ್ ಕ್ರಾಫ್ಟ್ಸ್ ಫೇರ್? ವಾರ್ಷಿಕವಾಗಿ ಸೂರಜ್ ಕುಂಡ್ ಕರಕುಶಲ ಮೇಳವನ್ನು ಯಾವ ರಾಜ್ಯ ಆಯೋಜಿಸುತ್ತದೆ? ಇಲ್ಲಿ ನಿಮ್ಮ ಉತ್ತರ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್. ಸೊ ಹರಿಯಾಣದಲ್ಲಿ ಈ ಒಂದು ಸೂರಜ್ ಕುಂಡ್ ಕ್ರಾಫ್ಟ್ಸ್ ಫೇರ್ ಪ್ರತಿ ವರ್ಷ ಜರುಗುವಂಥದ್ದು. ಸೊ ಇಲ್ಲಿ ನಾವು ನೋಡ್ಬೋದು, ದ ಫೆಸ್ಟಿವಲ್ ಫಸ್ಟ್ ಟುಕ್ ಪ್ಲೇಸ್ ಇನ್ 1987. ಹಾಗೂ ಈ ಸೂರಜ್ ಮೇಳ ಏನು ಉತ್ಸವ ಇದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರಕುಶಲ ಒಂದು ಉತ್ಸವಕ್ಕೆ ಸಂಬಂಧಿಸಿದಾಗಿ ಬಹಳಷ್ಟು ಒಂದು ಆಯಾಮ ಮತ್ತು ಹೆಸರನ್ನು ಮಾಡ್ಕೊಂಡ್ಬಿಟ್ಟಿದೆ. ಈ ಉತ್ಸವದ ಪ್ರಮುಖ ಉದ್ದೇಶ ಇಷ್ಟೇ, ಲೋಕಲ್ ಆಗಿರುವಂಥ ನಮ್ಮ ಆರ್ಟಿಸನ್ಸ್ಗಳು ಯಾರಿದ್ದಾರೆ ಅವರ ಟ್ಯಾಲೆಂಟ್ ಮತ್ತು ಸಂಸ್ಕೃತಿಯನ್ನು ಬಿಂಬಿಸುವಂಥ ಒಂದು ವೇದಿಕೆಯನ್ನು ಈ ಒಂದು ಉತ್ಸವ ಅವರಿಗೆ ಮಾಡಿಕೊಡ್ತದೆ. ಸೊ ಇದು ಸೂರಜ್ ಕುಂಡ್ ಅಂತ ಹೇಳಿದರೆ ಹರಿಯಾಣ ರಾಜ್ಯದಲ್ಲಿ ಇರುವಂಥ ಒಂದು ನಗರ, ಅದು ಪಟ್ಟಣ ಅದು. ಸೊ ಇದು ಇಟ್ ಈಸ್ ರಿಲೇಟೆಡ್ ಟು ಹರಿಯಾಣ. ಸೊ ಇದರ ಫೈಲ್ ಫೋಟೋ ಇಲ್ಲಿದೆ ನೋಡಿ. ಇನ್ನೊಂದು ಕ್ವೆಶ್ಚನ್ ನಂಬರ್ 8. ಸೋನೆಪುರ್, ದ ವೆನ್ಯೂ ಆಫ್ ಒನ್ ಆಫ್ ದ ಲಾರ್ಜೆಸ್ಟ್ ಕ್ಯಾಟಲ್ ಫೇರ್ಸ್, ಇಸ್ ಲೊಕೇಟೆಡ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್? ಅತಿ ದೊಡ್ಡ ಜಾನುವಾರು ಮೇಳಗಳಲ್ಲಿ ಒಂದಾದ ಸೋನೆಪುರ್, ಇದು ಸೋನೆಪುರ್ ಕ್ಯಾಟಲ್ ಫೇರ್, ಇದು ಯಾವ ಕೆಳಗಿನ ರಾಜ್ಯದಲ್ಲಿ ಆಚರಿಸುವಂಥದ್ದು ಅಥವಾ ಇದನ್ನು ಕಾಣಬಹುದು? ಇದು ಕೂಡ ಅಷ್ಟೇ, ಇಲ್ಲಿ ನಿಮ್ಮ ಉತ್ತರ ಒಂದು ವೇಳೆ ಆಪ್ಷನ್ ಸಿ ಆಗಿದ್ರೆ ಡೆಫಿನೆಟ್ಲಿ ಇಟ್ ಈಸ್ ಅ ರೈಟ್ ಆನ್ಸರ್. ಯಾಕಂದರೆ ಸೋನೆಪುರ್ ಕ್ಯಾಟಲ್ ಫೇರ್ ಇಸ್ ಹೆಲ್ಡ್ ಇನ್ ಕಾರ್ತಿಕ್ ಪೂರ್ಣಿಮಾ ಓವರ್ ದ ಮಂತ್ಸ್ ಆಫ್ ನವೆಂಬರ್ ಆ್ಯಂಡ್ ಡಿಸೆಂಬರ್ ಇನ್ ಸೋನೆಪುರ್, ಬಿಹಾರ್, ಆನ್ ದ ಕಾನ್ಫ್ಲುಯೆನ್ಸ್ ಆಫ್ ರಿವರ್ ಗ್ಯಾಂಜಸ್ ಆ್ಯಂಡ್ ಗಂಡಕ್. ಸೊ ಇಟ್ ಈಸ್ ಆಲ್ಸೋ ನೋನ್ ಆಸ್ ಹರಿಹರ್ ಕ್ಷೇತ್ರ ಮೇಳ. ಸೊ ಇಲ್ಲಿ ನಾವು ಒಂದು ಗಮನಿಸಬೇಕು, ಈ ಸೋನೆಪುರ್ ಜಾನುವಾರು ಮೇಳ ಎಂಬುದು ಕಾರ್ತಿಕ ಪೂರ್ಣಿಮಾದ ತಿಂಗಳಲ್ಲಿ ನವೆಂಬರ್ ಡಿಸೆಂಬರಲ್ಲಿ ಇದು ಬಿಹಾರದ ಸೋನೆಪುರಲ್ಲಿ ಜರುಗುವಂಥದ್ದು. ಇಲ್ಲಿ ಪ್ರಮುಖವಾದಂಥ ಇನ್ನೊಂದು ಅಟ್ರಾಕ್ಷನ್ ಸಿಗ್ನಿಫಿಕೆನ್ಸ್ ಏನು ಅಂತ ಹೇಳಿದರೆ, ಗಂಗಾ ನದಿಯ ಒಂದು ಉಪನದಿ ಅಥವಾ ಟ್ರಿಬ್ಯೂಟರಿ ಆದಂಥ ಗಂಡಕ್ ಸೇರುವಂಥ, ಗಂಗಾ ನದಿಯನ್ನು ಸೇರುವಂಥ ಆ ಸ್ಥಳದಲ್ಲಿ ಈ ಒಂದು ಸೋನೆಪುರ್ ಜಾನುವಾರು ಮೇಳವನ್ನು ಆಯೋಜಿಸ್ತಾರೆ. ಸೊ ಹಾಗಾಗಿ ಇದರ ಹೆಸರು ಹರಿಹರ ಕ್ಷೇತ್ರ ಮೇಳ ಅಂತ ಕೂಡ ಕರೀತಾರೆ. ಇದು ಕೂಡ ಅಷ್ಟೇ, ಬಹಳಷ್ಟು ಜನ ವಿಸಿಟರ್ಸ್ ಅನ್ನು ಇದು ಆಲ್ ಓವರ್ ಏಷ್ಯಾ ಇದು ಆಕರ್ಷಿಸಿಕೊಳ್ಳುವಂಥದ್ದು. ಓಕೆ, ವಿಚ್ ಫೆಸ್ಟಿವಲ್ ಅಕರ್ಸ್ ಅಟ್ ಅ ಡಿಫ್ರೆಂಟ್ ಟೈಮ್ ಫ್ರಾಮ್ ದಿ ಅದರ್ ತ್ರೀ? ಇತರ ಮೂರಕ್ಕಿಂತ ವಿಭಿನ್ನ ಸಮಯದಲ್ಲಿ ಯಾವ ಹಬ್ಬವು ಸಂಭವಿಸುತ್ತದೆ? ಆಪ್ಷನ್ ಎ ಸಂಕ್ರಾಂತಿ, ಯುಗಾದಿ, ಲೋಹರಿ ಹಾಗೂ ಪೊಂಗಲ್. ಸೊ ಇಲ್ಲಿ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್. ಯಾಕಂದರೆ ಯುಗಾದಿ ಎಲ್ಲಕ್ಕಿಂತ ಭಿನ್ನವಾಗಿದೆ. ಸಂಕ್ರಾಂತಿ, ಲೋಹರಿ ಅಂತ ಹೇಳಿದರೆ ಇದು ಪಂಜಾಬ್ನಲ್ಲಿ ಇದಕ್ಕೆ ಲೋಹರಿ ಅಂತ ಹೇಳುವಂಥದ್ದು. ಪೊಂಗಲ್ ತಮಿಳುನಾಡಿನಲ್ಲಿ, ಸಂಕ್ರಾಂತಿ ನಮ್ಮ ಕರ್ನಾಟಕ ಇದರಲ್ಲಿ. ಸೊ ಹಾಗಾಗಿ ಇವು ಮೂರು ಕೂಡ ಸಂಕ್ರಾಂತಿಯನ್ನು ಸೂಚಿಸುವಂಥ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆಯುವಂಥ ಹಬ್ಬ. ಬಟ್ ಯುಗಾದಿ ಇಸ್ ಎಂಟೈರ್ಲಿ ಡಿಫ್ರೆಂಟ್. ಇದು ಹೊಸ ವರ್ಷದ ಒಂದು ಸಂಕೇತ ನಮ್ಮ ಹಿಂದೂಗಳಿಗೆ. ಅದಲ್ಲದೆ ಯುಗಾದಿ
ಗುಡಿ ಪಡ್ವಾ ಅಂತ ಮಹಾರಾಷ್ಟ್ರದಲ್ಲಿ ಕರೆಯುವಂಥದ್ದು. ಸೊ ಹೀಗೆ ನಾನಾ ಭಾಗದಲ್ಲಿ. ಸೊ ಯುಗಾದಿ ಇಸ್ ಭಿನ್ನವಾಗಿದೆ ಉಳಿದ 3 ಹಬ್ಬಗಳಿಗಿಂತ. ಈಗ ಅಸ್ಸಾಂನ ಅಹಾತ್ ಗುರಿ ಯಾವುದಕ್ಕೆ ಪ್ರಸಿದ್ಧವಾಗಿದೆ? ಬುಲ್ಲಕ್ ಕಾರ್ಟ್ ರೇಸಿಂಗ್, ಕಾಕ್ ಫೈಟಿಂಗ್, ಬುಲ್ ಟೇಮಿಂಗ್, ಬಫೆಲ್ಲೋ ಫೈಟಿಂಗ್. ಸೊ ಇಲ್ಲಿ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್. ಸೊ ಬಫೆಲ್ಲೋ ಫೈಟಿಂಗ್ ಅಥವಾ ಎಮ್ಮೆ ಕಾಳಗಕ್ಕೆ ಬಹಳಷ್ಟು ಹೆಸರಾದಂಥ ಒಂದು ಉತ್ಸವ ಅದು. ಸೊ ಇಲ್ಲಿ ದ ಬಫೆಲ್ಲೋ ಫೈಟ್ is organized in different parts of Assam on the first day of the Assamese calendar in the month of Magh and during Bihu celebrations. And the buffalo fight has been a traditional game which has received royal patronage during the Ahom rule. The buffalo owners say that the buffalo fights are organized during this period to ensure that the buffaloes do not attack their owners or other people in the village. And the buffaloes are bathed and decorated with Assami gamochas made to lock horn and fight. ಸೊ ಇದು ಬಫೆಲೋ ಫೈಟ್ ಅಥವಾ ಏನು ಹೇಳ್ತೇವೆ ಈ ಎಮ್ಮೆ ಕಾಳಗ ಎಂಬುದು ಬಿಹು ಹಬ್ಬದ ಆಚರಣೆ ಸಂದರ್ಭದಲ್ಲಿ ಇದು ಅಸ್ಸಾಂನಲ್ಲಿ ಬಹಳಷ್ಟು ಪ್ರಮುಖವಾಗಿ ನಡೆಯುವಂಥದ್ದು. ಅದರಲ್ಲೂ ಕೂಡ ಅಸ್ಸಾಂನ ಅಹಟ್ಗುರಿಯಲ್ಲಿ ಬಹಳಷ್ಟು ಫೇಮಸ್ ಆಗಿರುವಂಥದ್ದು ಇದು ಬಫೆಲೋ ಫೈಟ್ ಅಥವಾ ಎಮ್ಮೆ ಕಾಳಗ ಅಂತ ಹೇಳಿಬಿಟ್ಟು. ಸೊ ಇದು ಇವತ್ತು ಮೊನ್ನೆ ನಡೆದದ್ದಲ್ಲ, ಬದಲಾಗಿ ಅಹೋಮರು ಅಸ್ಸಾಮನ್ನು ಆಳುವಂಥ ಸಂದರ್ಭದಲ್ಲೇ ಈ ಒಂದು ಉತ್ಸವವನ್ನು ಆಯೋಜಿಸ್ತಾ ಇದ್ರು ಎಮ್ಮೆ ಕಾಳಗಕ್ಕೆ ಸಂಬಂಧಿಸಿದಾಗೆ. ಹಾಗೂ ಇದರ ಹಿನ್ನೆಲೆ ಇಷ್ಟೇ, ಎಮ್ಮೆಗಳನ್ನು ತಕ್ಕ ಮಟ್ಟಿಗೆ ಒಂದು ಟೇಮ್ ಮಾಡಲಿಕ್ಕೆ ಆ ಸಂದರ್ಭದಲ್ಲಿ ಇವರು ಆಯೋಜಿಸುವಂಥ ಒಂದು ಉತ್ಸವ. ಆದರೆ ಇದನ್ನು ಎನ್ವೈರನ್ಮೆಂಟಲಿಸ್ಟ್, ಆನಿಮಲ್ ಪ್ರೊಟೆಕ್ಟರ್ಸ್ಗಳು ತುಂಬಾ ಅದರ ಬಗ್ಗೆ ಕಾಮೆಂಟ್ ಮಾಡ್ತಾರೆ. ಮತ್ತು ಇದು ಈ ಥರ ಎಲ್ಲ ಅದಕ್ಕೆ ಎನ್ಕರೇಜ್ ಮಾಡಬಾರ್ದು ಅಂತ ಹೇಳುವಂಥ ಒಂದು ವಿಷಯಗಳನ್ನು ಕೂಡ ನಾವು ಪತ್ರಿಕೆಗಳಲ್ಲಿ ಕಾಣಬಹುದು. ಸೊ ಇದಿಷ್ಟು ಇವತ್ತಿನ ಪ್ರಶ್ನೆಗಳು ರಿಲೇಟೆಡ್ ಟು ಫೇರ್ಸ್ ಆ್ಯಂಡ್ ಫೆಸ್ಟಿವಲ್ಸ್. ಸೊ ಕೊನೆಯದಾಗಿ ಎಂಪ್ಲಾಯ್ಮೆಂಟ್ ನ್ಯೂಸಲ್ಲಿ ಸಂಬಂಧಿಸಿದಾಗೆ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೋರೇಟರೀಸ್ ಇದಕ್ಕೆ ಸಂಬಂಧಿಸಿದಾಗೆ ಕೆಲವು ಒಂದು ನೋಟಿಫಿಕೇಶನ್, ಅದು ಕೂಡ ನಮ್ಮ ಬೆಂಗಳೂರಲ್ಲಿರುವಂಥದ್ದು ಏರ್ಪೋರ್ಟ್ ರೋಡಲ್ಲಿರುವಂಥ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೋರೇಟರೀಸ್, ನ್ಯಾಲ್ ಅಂತ ಹೆಸರಾಂತ ಅದು ಕಾಮನ್ ಆಗಿದ್ದನ್ನು ಕರೆಯುವಂಥದ್ದು. ಸೊ ಇಲ್ಲಿ ಟೆಕ್ನಿಕಲ್ ಅಸಿಸ್ಟೆಂಟ್ 19 ಪೋಸ್ಟ್ಗಳು, ಟೆಕ್ನಿಕಲ್ ಆಫೀಸರ್ಸ್ಗಳು, ಸೀನಿಯರ್ ಟೆಕ್ನಿಕಲ್ ಆಫೀಸರ್ಸ್ಗಳು, ಸೀನಿಯರ್ ಟೆಕ್ನಿಕಲ್ ಆಫೀಸರ್ 2. ಸೊ ಈ ನಾನಾ ರೀತಿಯ ಪೋಸ್ಟ್ಗಳಿವೆ. ಹೆಚ್ಚು ಕಡಿಮೆ ಇದು ಡಿಪ್ಲೊಮಾ ಹೋಲ್ಡರ್ಸ್, ಸ್ಪೆಷಲಿ ಫಸ್ಟ್ ಕ್ಲಾಸ್ ಡಿಗ್ರಿ ಡಿಪ್ಲೊಮಾ ಹೋಲ್ಡರ್ಸ್ ಇನ್ ಮೆಕ್ಯಾನಿಕಲ್, ENC, ಕಂಪ್ಯೂಟರ್ ಸೈನ್ಸ್, BCA ಡಿಗ್ರಿ ಹೋಲ್ಡರ್ಸ್, ಎಲೆಕ್ಟ್ರಾನಿಕ್ಸ್, ಇನ್ಸ್ಟ್ರುಮೆಂಟೇಷನ್ ಆ್ಯಂಡ್ ಕಂಟ್ರೋಲ್ ಇಂಜಿನಿಯರಿಂಗ್, ಮೆಟಲರ್ಜಿ. ಸೊ ಇದರಲ್ಲೆಲ್ಲ ಡಿಪ್ಲೊಮಾ ಪಡೆದವರಿಗೆ ಇಲ್ಲಿ ಅರ್ಹತೆ ಇದೆ. ಹಾಗೂ BSc ಇನ್ ಕಂಪ್ಯೂಟರ್ ಸೈನ್ಸ್, ಡಿಪ್ಲೊಮಾ ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್. ಸೊ ಇಂಥವರಿಗೂ ಕೂಡ ಇಲ್ಲಿ ಅವಕಾಶ ಇದೆ. ಸೊ ಹೆಚ್ಚುವರಿಯಾದ ವಿವರಗಳಿಗೆ ದಯವಿಟ್ಟು www.nal.ras.in ಅಂತ ಹೇಳುವಂಥ ವೆಬ್ಸೈಟ್ಗೆ ಹೋಗಿ. ಡೇಟ್ ಆಫ್ ಓಪನಿಂಗ್ ಆಫ್ ಆನ್ಲೈನ್ ಅಪ್ಲಿಕೇಶನ್ is 16 ಫಾರ್ ಆಲ್ರೆಡಿ ಅಪ್ಲಿಕೇಶನ್ಸ್ ಅನ್ನು ಇನ್ವೈಟ್ ಮಾಡ್ತಾ ಇದ್ದಾರೆ. ಎಂಡ್ ಇನ್ನೂ ಮುಗ್ದಿಲ್ಲ. ಸೊ ಹಾಗಾಗಿ ಯು ಕ್ಯಾನ್ ಡೆಫಿನೆಟ್ಲಿ ಅಪ್ಲೈ. ಓಕೆ, ಸೊ ದಿಸ್ ಇಸ್ ಅಬೌಟ್ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೋರೇಟರೀಸ್ಗೆ ಸಂಬಂಧಿಸಿದಾಗಿ ಇರುವಂಥ ಒಂದು ಜಾಬ್ ನೋಟಿಫಿಕೇಶನ್. ಲಾಸ್ಟ್ ಡೇಟ್ ಅಪ್ಲೈ ಆನ್ಲೈನ್, ಇದು ಆನ್ಲೈನ್ ಅಪ್ಲಿಕೇಶನ್ ಕೊನೆಯ ದಿನ 21 ಮೇ. ಸೊ ಇನ್ನೂ ದಿನ ಇದೆ. ಸೊ ಅರ್ಹತೆ ಇರುವವರು ಅಥವಾ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ರಿಲೇಟಿವ್ಸ್ಗೆ ಯಾರಾದರೂ ಒಳ್ಳೆ ಈ ರೀತಿಯ ಒಂದು ಪರ್ಫಾರ್ಮೆನ್ಸ್ ಇದ್ದವರಿದ್ದರೆ ದಯವಿಟ್ಟು, ಯಾಕಂದರೆ ಇದಕ್ಕೆ ಯು ಡೋಂಟ್ ಹ್ಯಾವ್ ಎಕ್ಸಾಮಿನೇಷನ್ಸ್, ಯು ಕ್ಯಾನ್ ಡೈರೆಕ್ಟ್ಲಿ ಅಪ್ಲೈ. ಆ್ಯಂಡ್ ಎಂಪ್ಲಾಯ್ಮೆಂಟ್ ನ್ಯೂಸ್ನ ಈ ಒಂದು ಎಂಪ್ಲಾಯ್ಮೆಂಟ್ ನ್ಯೂಸ್ ನಿಮಗೆ ಆಕ್ಸೆಸ್ ಇದ್ದರೆ ವೆಬ್ಸೈಟಲ್ಲಿ ಆಕ್ಸೆಸ್ ಮಾಡಿ, ಅಥವಾ ಈ ವೆಬ್ಸೈಟ್ಗೂ ಹೋದರೆ ನಿಮಗೆ ಇದರ ಬಗ್ಗೆ ಪೂರ್ತಿಯಾದ ವಿವರಗಳು ಸಿಗ್ತದೆ. ಸೊ ದಿಸ್ ಇಸ್ ಅಬೌಟ್ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೋರೇಟರೀಸ್, ದ ಜಾಬ್ ನೋಟಿಫಿಕೇಶನ್ ಇನ್ ಎಂಪ್ಲಾಯ್ಮೆಂಟ್ ನ್ಯೂಸ್. ಇನ್ನೊಂದು ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಇವರ ಒಂದು ನೋಟಿಫಿಕೇಶನ್ ಇದೆ. ಸೊ ಇದು ಕೂಡ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಬೇಸಸ್ಗೆ ಸಂಬಂಧಿಸಿದಾಗಿ ಪ್ರಿನ್ಸಿಪಲ್ ಮ್ಯಾನೇಜರ್, ಜಾಯಿಂಟ್ ಡೈರೆಕ್ಟರ್, ಸೀನಿಯರ್ ಮ್ಯಾನೇಜರ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಡೆಪ್ಯೂಟಿ ಡೈರೆಕ್ಟರ್, ಮ್ಯಾನೇಜರ್ ಅಂತ ಈ ನಾನಾ ಪೋಸ್ಟ್ಗಳಿದೆ. ಇದು ಕೂಡ ಅಷ್ಟೇ 15th ಮೇ ಇಸ್ ದ ಲಾಸ್ಟ್ ಡೇಟ್ ಫಾರ್ ಆನ್ಲೈನ್ ಅಪ್ಲಿಕೇಶನ್. ಸೊ ಹಾಗಾಗಿ www.fssai.gov.in ಹೋಗಿ ಇದರ ಬಗ್ಗೆ ಹೆಚ್ಚುವರಿಯಾದ ಮಾಹಿತಿಯನ್ನು ಕಲೆ ಹಾಕಿ. ಸೊ ಇಷ್ಟು ಹೇಳ್ತಾ I think so this is the time to end this session. Thank you for watching, like and please subscribe for Samarth Bharat YouTube channel anta helta I will end this session. See you soon.